ಸುಮಾರು 3 ವರ್ಷಗಳ ಹಿಂದೆ ಒಂದು ಕನ್ನಡ ಮೂವಿ ಝೀರೋ ಹೈಪ್ ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವರ್ಲ್ಡ್ ವೈಡ್ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು ಗುರು. ಅದೇ ಕನ್ನಡದ ಕಾಂತಾರ. ಈ ಮೂವಿ ಬಗ್ಗೆ ಅಷ್ಟೊಂದೇನು ಇಂಟ್ರೊಡಕ್ಷನ್ ಬೇಡ ಅನ್ಸುತ್ತೆ ಗುರು, ಯಾಕಂದ್ರೆ ಆ ಲೆವೆಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಗಿತ್ತು. ಅದ್ರಲ್ಲೂ ಮೂವಿಯಲ್ಲಿ ಲಾಸ್ಟ್ 15 ಮಿನಿಟ್ಸ್ ಅಂತೂ ಗೂಸ್ ಪಿಂಪಲ್ಸ್ ಎದ್ದೋಳ್ಬಿಟ್ಟಿತ್ತು ಗುರು. ಡೈರೆಕ್ಟರ್ ರಿಷಬ್ ಶೆಟ್ಟಿಯಿಂದ ಈ ಲೆವೆಲ್ ಔಟ್ಪುಟ್ ಬರುತ್ತೆ ಅಂತ ಬಿಟ್ಟು ಕನ್ಸಲ್ ಕೂಡ ಕನ್ನಡ ಇಂಡಸ್ಟ್ರಿ ಇಡೀ ವರ್ಲ್ಡ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗುರು. ಆ ಮೂವಿಯಲ್ಲಿ ಇದ್ದಿದ್ದ ಸಸ್ಪೆನ್ಸು, ವೇ ಆಫ್ ಸ್ಟೋರಿ ಟೆಲ್ಲಿಂಗು, ಆ ಕಾಮಿಡಿ ಇವೆಲ್ಲ ಫ್ರೆಶ್ ಫೀಲಿಂಗು ಕೊಟ್ಟಿತ್ತು ಗುರು. ಅದಕ್ಕೆ ಆ ಮೂವಿ ಆ ಲೆವೆಲ್ ಹಿಟ್ಟಾಗಿತ್ತು. ಈಗ ಮ್ಯಾಟ್ರ್ ಏನಂದ್ರೆ ಆ ಮೂವಿಗೆ ಸೀಕ್ವೆಲ್ ನ ಅನೌನ್ಸ್ ಮಾಡಿ ಸುಮಾರು 2 ಇಯರ್ಸ್ ಆಗೋಗಿತ್ತು ಗುರು. ರಿಷಬ್ ಶೆಟ್ಟಿ ಅವರು ಫಸ್ಟ್ ಲುಕ್ಸ್ ಪೋಸ್ಟರ್ ನ ಅವಾಗ ರಿಲೀಸ್ ಮಾಡ್ತಾ ಇದ್ರು, ಬಟ್ ಟ್ರೈಲರ್ ಕಟ್ಟು ಮತ್ತೆ ಟೀಸರ್ ಯಾವ್ದು ರಿಲೀಸ್ ಮಾಡಿರ್ಲಿಲ್ಲ. ಅದರಲ್ಲೂ ನಾವು ಈ ಸೀಕ್ವೆಲ್ ಅಲ್ಲಿ ಪಂಜುರ್ಲಿ ದೈವ ಮತ್ತೆ ಕಾಂತಾರ ಅನ್ನೋ ಒಂದು ಲೆಜೆಂಡ್ ಬ್ಯಾಕ್ ಸ್ಟೋರಿನ ನೋಡ್ಬೋದು ಗುರು. ಇನ್ನು ಮೂವಿಯಲ್ಲಿ ಹಳೆ ಕಾಂತಾರ ಟೆಕ್ನಿಷಿಯನ್ನ ಕಾಣ್ಬೋದು ಗುರು, ಲೈಕ್ ಮ್ಯೂಸಿಕ್ ಡೈರೆಕ್ಟರು, ಪ್ರೊಡ್ಯೂಸರು, ಇನ್ನು ಕೆಲವರು. ಇನ್ನು ಈ ಮೂವಿಯ ಮೇಕಿಂಗ್ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಮೇಕಿಂಗ್ ವಿಡಿಯೋ ನೋಡಬೇಕಾದ್ರೆ ರಿಷಬ್ ಶೆಟ್ಟಿ ಅವರು ಅವ್ರ ವರ್ಲ್ಡ್ ಬಿಲ್ಡಿಂಗು, ಅವ್ರ ಗೆಟಪ್ಸು, ಅವ್ರು ಮಾಡ್ತಾ ಇರೋ ಒಂದು ಮೂವಿನ ನಾವು ವರ್ಲ್ಡ್ ವೈಡ್ ಆಗಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತೈತೆ ಗುರು. ಅದರಲ್ಲೂ ರಿಷಬ್ ಶೆಟ್ಟಿ ಅವ್ರು ಹೇಳ್ದಂಗೆ 3 ವರ್ಷದ ಕಷ್ಟ, ಅದು ಎಷ್ಟೇ ಕಷ್ಟಗಳು ಬಂದ್ರೂ ಎದುರಿಸ್ಕೊಂಡು ನಮ್ಮ ಒಂದು ಮಣ್ಣಿನ ಮಹತ್ವವನ್ನು ಇಡೀ ಜಗತ್ತಿಗೆ ತೋರಿಸ್ಬೇಕನ್ನೋ ಒಂದು ಪಟ್ಟನ್ನ ಅವರು ಪಟ್ಟಿದ್ದಾರೆ ಗುರು. ಅವ್ರ ಮಾತಲ್ಲಿ ಕಾನ್ಫಿಡೆನ್ಸ್ನ ನೋಡ್ತಾ ಇದ್ರೆ ಈ ಸತಿ ಅವರು ಮಾಡಕೊಟ್ಟಿರೋದು ಮೂವಿಯೆಲ್ಲ ಚರಿತ್ರೆನ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತೈತೆ ಗುರು. ಇನ್ನು ಮೇಕಿಂಗ್ ವಿಡಿಯೋದಲ್ಲಿ ಅಷ್ಟು ಜನದ ಎಫರ್ಟ್ಸ್ ಎದ್ದು ಕಾಣುತ್ತೆ ಗುರು. ಅದರಲ್ಲೂ ನಂಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ರಿಷಬ್ ಶೆಟ್ಟಿ ಅವರ ವೈಫನ್ನು ಈ ಒಂದು ಜರ್ನಿಯಲ್ಲಿ ಪಾಲ್ಗೊಂಡಿರೋದು ನನಗೆ ಸಖತ್ ಇಷ್ಟ ಆಯಿತು ಗುರು. ಇನ್ನು ಈ ಸ್ಟೋರಿ ಕದಂಬರ ಕಾಲದ್ದಾಗಿರೋದ್ರಿಂದ ಈ ಒಂದು ಸೆಟ್ಸ್ಗೆ, ಈ ಒಂದು ರಿಯಲಿಸ್ಟಿಕ್ ಫೀಲ್ಗೆ ಹೆಚ್ಚಾಗಿ ಖರ್ಚಾಗುತ್ತೆ. ಸೊ ಮೇಕರ್ಸು ಈ ಒಂದು ವಿಷಯದಲ್ಲಿ ಕಾಂಪ್ರಮೈಸೇ ಆಗಿಲ್ಲ ಗುರು. ಅದನ್ನು ಕ್ಲಿಯರ್ ಆಗಿ ನಾವು ಮೇಕಿಂಗ್ ವಿಡಿಯೋದಲ್ಲಿ ನೋಡ್ಬೋದು. ಅದರಲ್ಲೂ ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟು ಒಂಬಾಳೆ. ಇವರು ಯಾವುದೇ ರೀತಿ ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿದ್ದು ಇಷ್ಟೇನೇ ಇಲ್ಲ ಗುರು. ಇನ್ನು ಸೋರ್ಸ್ ಪ್ರಕಾರ ಈ ಒಂದು ಮೂವಿಯ ಬಜೆಟ್ 100+ ಕ್ರೋರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತೆ ಗುರು. ಬಟ್ ಯಾವುದೇ ರೀತಿ ಡೌಟ್ ಇಲ್ದಿರ ಆ ಒಂದು ದುಡ್ಡು ಬಡ್ಡಿ ಸಮೇತ ವಾಪಸ್ ಬರೋದ್ರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ ಗುರು. ಯಾಕಂದ್ರೆ ಕಾಂತಾರ ಫಸ್ಟ್ ಪಾರ್ಟ್ 15 ಕ್ರೋರ್ಸ್ ಅಲ್ಲಿ ಮಾಡಿದ್ರು 400+ ಕ್ರೋರ್ಸ್ ಗುರು. ಆ ಲೆಕ್ಕಕ್ಕೆ ಬಂದ್ರೆ ಈ ಒಂದು ಮೂವಿ ಫುಲ್ ಲೆಂತ್ ಕದಂಬರ ಡೈನಾಸ್ಟಿ ಪೀರಿಯಡ್ ಅಲ್ಲೇ ನಡೀತಾ ಇರೋದ್ರಿಂದ ಮೂವಿ ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಬಿಡ್ತಾ ಇದ್ದೀನಿ ಗುರು. ನೋಡೋಣ ಮೂವಿ ಬಂದಮೇಲೆ ಯಾವ ಲೆವೆಲ್ಗೆ ಮ್ಯಾಜಿಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನನಗಂತೂ ಈ ಮೂವಿ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ ಇದೆ ಗುರು. ಯಾಕಂದರೆ ಕಾಂತಾರ ಫಸ್ಟು ಕ್ರಿಯೇಟ್ ಮಾಡಿರೋ ಹೈಪ್ ಅವ ಅಂತ. ನೋಡೋಣ ಮೂವಿ ಅಕ್ಟೋಬರ್ 2 ಯಾವ ಲೆವೆಲ್ಗೆ ಅವ ಕ್ರಿಯೇಟ್ ಮಾಡುತ್ತೆ, ವಂಡರ್ಸ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟೇ ಗುರು ಮ್ಯಾಟ್ರು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ